ಹಾಯ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ನಿಮ್ಮ ಅಶ್ವಿನಿ ವರದರಾಜ್. ನಾನಿವತ್ತು ಸಿಂಪಲ್ಲಾಗಿ ತಲೆ ಕಾಲು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ಒಂದು ಮುದ್ದೆ ತಿನ್ನೋರು 2 ಮುದ್ದೆ ತಿಂತೀರಾ. ಒಂದು ಸತಿ ಈ ಸಾಂಬಾರನ್ನ ಟ್ರೈ ಮಾಡಿ ನೀವು. ನೋಡಿ, ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, 4-5 ಹಸಿಮೆಣ್ಸಿನ್ಕಾಯಿ, 1 ಹಿಡಿ ಪುದೀನ ಮತ್ತು 1 ಟೊಮೆಟೊ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಷ್ಟೂ ಒಂದು ಸತಿ ನೀಟಾಗಿ ಫ್ರೈ ಮಾಡ್ಕೊತೀನಿ. ಅಂದರೆ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇವಾಗ ನಾನು 1 ಸ್ಪೂನು ಚಕ್ಕೆ, ಅರ್ಧ ಸ್ಪೂನು ಮೆಣಸು, ಅರ್ಧ ಸ್ಪೂನ್ ಲವಂಗ, ಅರ್ಧ ಸ್ಪೂನ್ ಗಸಗಸೆ, 1 ಸ್ಪೂನ್ ಗೋಡಂಬಿ ಮತ್ತು ಅರ್ಧ ಹೋಳು ತೆಂಗಿನಕಾಯಿ ಅಥವಾ ನೀವು ಕೊಬ್ಬರಿನೂ ಯೂಸ್ ಮಾಡ್ಕೋಬೋದು, ಮತ್ತು 2 ಸ್ಪೂನ್ ಕಡಲೆ ಹಾಗೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೀವು ಬೇಕಂದರೆ ಇದಕ್ಕೆ ಹಸಿ ಧನಿಯಾದ ಕಾಳು ಹಾಕೋಬೋದು. ನಾನಿಲ್ಲಿ ಧನಿಯಾದ ಪೌಡರ್ ಯೂಸ್ ಮಾಡ್ಕೊತೀನಿ. ನೋಡಿ, ಇಷ್ಟು ಚೆನ್ನಾಗಿ ಫ್ರೈ ಆದರೆ ಸಾಕು. ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಗ್ಯಾಸೆಲ್ಲ ಆಫ್ ಮಾಡ್ಕೊಂಡು ನಾನು ಅದು ಸ್ವಲ್ಪ ಹೊತ್ತು ಆರಕ್ಕೆ ಇಟ್ಕೊತೀನಿ. ಹಾಗೆ ಮಿಕ್ಸಿ ಜಾರ್ ತಗೊಂಡು ಆವಾಗಲೇ ಮಸಾಲೆ ಹುರ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊತೀನಿ. ನಾನಿಲ್ಲಿ ಗ್ರೈಂಡಿಗೆ ಯಾವುದೇ ಥರ ಮಸಾಲೆ ಹಾಕ್ಕೊತಾ ಇಲ್ಲ, ನಾನು ಡೈರೆಕ್ಟಾಗಿ ತಲೆ ಮಟನ್ಗೆ ಹಾಕ್ಕೊತೀನಿ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಇಷ್ಟು ಗ್ರೈಂಡ್ರ್ ಆದರೆ ಸಾಕು. ನೋಡಿ, ತಲೆ ಮಟನ್ನು 1-1.5 kg 2 kg ಇದೆ ಅನಿಸುತ್ತೆ ತಲೆ ಮಟನ್ನು. ನೋಡಿ, ಅದು ಮೆದುಳು ಅದನ್ನು ಸಪ್ರೇಟಾಗಿ ತಾಕೋಬೇಕು. ನಾನು ತೊಳೆದು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಕುಕ್ಕರ್ ತಗೊಂಡು ರುಚಿಗೆ ತಕ್ಕಷ್ಟು ಎಣ್ಣೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು ಸ್ವಲ್ಪ ನಾಟಿ ಈರುಳ್ಳಿ ಹಾಕಿ ನೀಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ನಂತರ ತಲೆ ಮಟನ್ ತೊಳೆದಿದ್ವಲ್ಲ ಅದನ್ನು ತಲೆ ಮಟನ್ ಹಾಕ್ಕೊಂಡು ಚಿಟಿಕೆಯಷ್ಟು ಅರಿಶಿಣ ಪುಡಿ, ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಒಂದು ವಿಷಲ್ ಕೂಗಿಸ್ಕೊಳ್ಳೋಕ್ಕೆ ನಾನು 1 ವಿಷಲ್ ಕೂಗಿಸ್ಕೊಂಬಿಡ್ತೀನಿ. ಯಾಕೆಂದರೆ ಇದು ತಲೆ ಮಟನ್ ಆಗಿರೋದ್ರಿಂದ ಒಂದು 5-6 ವಿಷಲ್ ಕೂಗಲೇಬೇಕು. ಆವಾಗ 5-6 ವಿಷಲ್ ಕೂಗಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಕಾಲು ಎಲ್ಲ ನೀಟಾಗಿ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಇಷ್ಟು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ನಾನಿಲ್ಲಿ 1 ವಿಷಲ್ ಕೂಗಿಸ್ಕೊತೀನಿ. ನೋಡಿ, 1 ವಿಷಲಿಗೆ ಎಷ್ಟು ಚೆನ್ನಾಗಿ ಮಟನ್ನೆಲ್ಲ ಮೂಳೆ ಎಲ್ಲ ಬಿಟ್ಕೊಂಡಿದೆ. ಸೊ ನಾನು ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡರ್ನ ನಾನು 2 ಸ್ಪೂನ್ ಸಾಂಬಾರು ಪೌಡರು, 2 ಸ್ಪೂನ್ ನಿಮಗೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕಷ್ಟು ಸಾಂಬಾರು ಪೌಡರ್ ಹಾಕ್ಕೊಳ್ಳಿ. ಸೊ ಸಾಂಬಾರು ಪೌಡರು ನಾನು ಮನೆಯಲ್ಲೇ ಮಾಡಿರೋದು. ಇಲ್ಲಿ ಯಾವುದೇ ಥರ ಮಟನ್ ಮಸಾಲ ಆಗಲಿ ಯಾವುದೇ ಥರ ಧನಿಯಾ ಪೌಡರು ಅದೇನು ಯೂಸ್ ಮಾಡ್ತಾಯಿಲ್ಲ. ಮತ್ತು ಧನಿಯದ ಪೌಡರ್ನು ಸಾಂಬಾರು ಪೌಡರಿಗೇ ಹಾಕಿ ಮಾಡಿಸಿದ್ದಾರೆ ಅಮ್ಮ. ಸೊ ನಾನಿಲ್ಲಿ ಒಂದು 2-3 ಸ್ಪೂನು ಧನಿಯದ ಖಾರದ ಪುಡಿ ಹಾಕಿ ನೀಟಾಗಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆವಾಗಲೇ ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನು ಮಸಾಲೆನ ಹಾಕಿ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಿಮಗೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನೀವು. ನೋಡಿ, ಮಸಾಲೆನ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟ್ ಆಗಲಿ. ಒಂದು ಸತಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಕರೆಕ್ಟ್ ಇದೆಯಾ ಒಂದು ಸತಿ ಚೆಕ್ ಮಾಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಆವಾಗಲೇ ಉಪ್ಪು ಹಾಕಿರೋದ್ರಿಂದ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ನೀವು. ನೋಡಿ, ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಸಾಂಬಾರು ಹಾಕ್ಕೊಂಡು ನಾನಿಲ್ಲಿ ಲಾಸ್ಟ್ ಫೈನಲಲ್ಲಿ ಮೆದುಳು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತೀನಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ನಾನು ಆವಾಗಲೇ 1 ವಿಷಲ್ ಹಾಕ್ಸಿದೆ. ಇವಾಗ ಒಂದು 3 ಹೊಡಿಸ್ತೀನಿ ಅಷ್ಟೇ ಸಾಕು. ಅಷ್ಟೊಗೆ ನೀಟಾಗಿ ಚೆನ್ನಾಗಿ ಮೂಳೆ ಎಲ್ಲ ಬಿಟ್ಕೊಂಡಿರುತ್ತೆ. ನೋಡಿ, ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯ್ತು ತಲೆ ಕಾಲು ಮಟನ್ ಸಾಂಬಾರು. ಇನ್ನು ಯಾರೆಲ್ಲ ನಾನು ವಿಡಿಯೋಸ್ ನೋಡ್ತಾ ಇದ್ದೀರಾ ಅವ್ರು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋ ಹೇಗೆ ಬಂತಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಮನೇಲಿ ನೀವು ಮಾಡಿ ಅಡುಗೆ ಹೇಗೆ ಬಂತಂತ ಕಮೆಂಟಲ್ಲಿ ತಿಳಿಸಿ ನನಗೆ. ನೋಡಿ, ರೆಡಿ ಆಯಿತು ತಲೆ ಕಾಲು ಮಟನ್ ಸಾಂಬಾರು. 1 ಮುದ್ದೆ ಜೊತೆಗೆ ಚಪಾತಿ ಪರೋಟಾಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಬಿಸಿ ಮುದ್ದೆಗೆ ತಲೆಕಾಲು ಮಟನ್ ಸರ್ವ್ ಮಾಡಿ ಕೊಡ್ತಿದ್ದೀನಿ ನಮ್ಮ ಮನೆಯವರಿಗೆ. ಅವರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಸತಿ ಟ್ರೈ ಮಾಡಿ ನೀವು. ಹೇಗೆ ಬಂತಂತ ನನಗೆ ಮಿಸ್ ಮಾಡಿದೆ ಕಮೆಂಟಲ್ಲಿ ತಿಳಿಸಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.